ಓಂ ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ. ನಾವು ಎಲ್ಲಿದ್ದೇವೆ? ಆ ಕನ್ನಡದ ಮಹಾನ್ ಕಾದಂಬರಿಕಾರ 80 ಕಾದಂಬರಿಗಳನ್ನು ಬರೆದು ಕನ್ನಡ ಸಾಹಿತ್ಯಕ್ಕೆ ಅರ್ಪಿಸಿದಂತಹ ಮಹಾನ್ ಪುರುಷ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಲೇಖನದ ಅಧ್ಯಯನ ನಡೆದದ. ಆಶ್ಚರ್ಯ ಅನ್ನಿಸ್ತದ. ಮುಂಚೆ ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಯಾರ್ಯಾರೋ ಹಿರಿಯರು ಹೇಳಿದ್ರಂತೆ, ನಿನ್ನ ಕಾವ್ಯ ಯಾರು ಓದಲ್ಲ, ಕಥೆ ಬರೀನಿ. ಕಥೆ ಬರಲಿಕ್ಕೆ ಚಾಲು ಮಾಡಿದರು. 1, 2, 3, 4, 80 ಕಾದಂಬರಿಗಳನ್ನು ಬರೆದಾರೆ. ಎಂತಿಂಥ ಶ್ರೇಷ್ಠ ಕಾದಂಬರಿಗಳಂದ್ರೆ ಸಾಮಾನ್ಯವಾದ ಕೌಟುಂಬಿಕ ಅತ್ಯಂತ ಹೃದಯಸ್ಪರ್ಶಿ ಕಾದಂಬರಿಗಳು ಸರ್. ಅತ್ಯಂತ ಹೃದಯಸ್ಪರ್ಶಿ ಕಾದಂಬರಿಗಳನ್ನು ಬರೆದಾರೆ. ಅವು ಏನವು ಕಾದಂಬರಿಗಳ ಹೆಸರೇನು? ಕರುಣೆ ಕುಟುಂಬದ ಕಣ್ಣು ಒಂದು ಸಿನಿಮಾ ಆಗ್ಯದಲ್ಲ, ಅದು ಧರ್ಮ ದೇವತೆ ಅಂತ ಕಾದಂಬರಿ. ಮಣ್ಣಿನ ಮಗಳು ಸನಾದಿ ಅಪ್ಪಣ್ಣಯ್ಯನ ಸಿನಿಮಾ ಆಗ್ಯದಲ್ಲ, ಕೃಷ್ಣಮೂರ್ತಿ ಪುರಾಣಿಕ್ ಅವರು ಬರೆದಂಥ ಕಾದಂಬರಿನೇ ಅದು. ಕುಲವಧು ಏನು ಅಬ್ಬಬ್ಬ ಅದ್ಭುತವಾದಂಥ ಬೇವರ ಕನ್ನಡದ ಸಿನಿಮಾ ನಿರ್ಮಾಪಕರು ಅಷ್ಟೇ ಅಲ್ಲ, ತಮಿಳಿನವರು ಬಂದು ಅವರ ಕಾದಂಬರಿಗಳನ್ನು ನಾವು ಇದು ಸಿನಿಮಾ ಮಾಡ್ತೀವಿ ಅಂಥೇಳಿ ಮಾಡಿದ್ದಾರೆ. ಆವಾಗಿನ ಕಾಲಕ್ಕೆ 50-60ನೇ ಇಸ್ವಿ. ಅದ್ಭುತವಾದ ಕಾದಂಬರಿಗಳು. 11 ಕಾದಂಬರಿಗಳು ಚಲನಚಿತ್ರ ಆಗ್ಯಾವ. ಬಹುಶಃ ಯಾವ ಕನ್ನಡ ಸಾಹಿತಿಯ ಇಷ್ಟೊಂದು ಕಾದಂಬರಿಗಳು ಚಲನಚಿತ್ರ ಆಗಿದ್ದು ನನಗೆ ನೆನಪಿಲ್ಲ. ತಾವಾಗೇ ಬರಿಬೋದು ಸ್ಕ್ರಿಪ್ಟ್, ಚಲನಚಿತ್ರಕ್ಕೆ ಕಥೆ, ಆದರೆ ಕಾದಂಬರಿ ರೂಪದಲ್ಲಿದ್ದಂಥ ಅವನ್ನು ತಗೊಂಡು ಚಲನಚಿತ್ರ ಮಾಡಿದಂಥವ್ರು ಇವರೊಬ್ಬರೇ ಅಂತ ನನಗನ್ನಿಸ್ತದೆ. ಬಹಳ ಆಶ್ಚರ್ಯ ಅನ್ನಿಸ್ತದೆ. ಒಂದು ಕಾದಂಬರಿಯೊಳಗೆ ಬಹುಶಃ ಮಣ್ಣಿನ ಮಗಳಿನೊಳಗೆ ಒಂದು ಲೇಖನ, ಆ ಒಂದು ಪುಟದ ಒಂದು ಬರಹ ನನಗೆ ಭಾಳ ಹಿಡಿಸಿತ್ತು. ಆವಾಗ ಓದ್ತಾ ಇದ್ದಾಗ ನಾನು 7-8ನೇ ವರ್ಷ 10-14ನೇ ವರ್ಷ ಇದ್ದಾಗ, ತಾಯಿ ತನ್ನ 1 ವರ್ಷದ ಮಗುವನ್ನು ಕರ್ಕೊಂಡು ಗಂಡಗೆ ಹೊಲಕ್ಕೆ ಊಟಕ್ಕೆ ಬರ್ಲಿಕ್ಕೆ ಬರ್ತಾಳೆ. ಹೊಲ ದೂರ ಇರ್ತದೆ ಪಾಪ, ಬಿಸಿಲುಗಾಲ. ಒಂದು ದೊಡ್ಡ ಮರದ ಕೆಳಗೆ ಬುಟ್ಟಿ ಇಳಿಸಿ, ಇನ್ನೂ ಗಂಡ ಅಲ್ಲಿ ದೂರ ನೇಗಿಲ ಹೊಡಿತಿರ್ತಾನೆ. ಆಕಿ ಬರ್ತಾಳೆ, ಮಗು ಹಸಿವಾಗಿರ್ತಾಳೆ, ಅಳತದ, ಆಕೆಗೆ ಹಾಲು ಕೊಡಬೇಕು ಅಂಥೇಳಿ ಅಲ್ಲೇ ಗಿಡದ ಕೆಳಗೆ ಮಲ್ಕೋತಾಳೆ. ಆ ಮಲ್ಕೊಂಡ ಸನ್ನಿವೇಶದೊಳಗೆ ಅದು ಮಗು ಹಾಲು ಕೊಡೋದು ಸಂತೋಷದಿಂದ ಆಡ್ಕೋತ ಹಾಲು ಒಸರುತ್ತಿರುವಂಥ ಮೊಲೆಯನ್ನು ಹಿಡಿತದೆ. ಆವಾಗ ಏನಾಗ್ತಾ, ಮೊಲೆಯಿಂದ ಹಾಲು ಭೂಮಿಗೆ ಬೀಳ್ತದೆ. ಎಷ್ಟು ಚಂದ ವರ್ಣನ ಮಾಡಿದಾರಲ್ಲ. ನಮ್ಮ ಕಣ್ಣಾಗ ನೀರು ಬರ್ತಾವೆ. 2ರಿಂದ ಆನಂದಾಶ್ರಯದಿಂದ ಕಣ್ಣಾಗ ನೀರು ಬರ್ತವೆ. ಅದ್ಭುತವಾದ ಬಹುಶಃ ಮಣ್ಣಿನ ಮಗಳು ಕಾದಂಬರಿಯಲ್ಲಿ ಇರ್ಬೋದು ಇದು ಸನ್ನಿವೇಶ. ಇನ್ನು ನನ್ನ ವೈಯಕ್ತಿಕವಾದ ಈ ಕೃಷ್ಣಮೂರ್ತಿ ಪುರಾಣಿಕರವರ ಕಾದಂಬರಿಗಳ ಬಗ್ಗೆ ಹೇಳಬೇಕಂದ್ರೆ ಒಂದು ಸಣ್ಣ ಘಟನೆ. ನಾನು 7ನೇ ಇದ್ದೆ. ಹಳೆ ಹುಬ್ಬಳ್ಳಿ 19ನೇ ನಂಬರ್ ಕನ್ನಡ ಶಾಲೆಯೊಳಗೆ ನಾನು ಮುಖ್ಯಮಂತ್ರಿ. ಅಲ್ಲಿ ಎದುರಿಗೇನೋ ಒಂದು ಪೆಟ್ರೋಲ್ ಬಂಕ್ ಇತ್ತು. ಆ ಪೆಟ್ರೋಲ್ ಬಂಕ್ ಇಂಡಿ ಪೆಟ್ರೋಲ್ ಬಂಕ್ ಅಂತ ಹೆಸರು. ಆವಾಗಿನ ಇವೂ ಇರ್ಬೋದು. ಆವಾಗ ಏನಾಗಿಬಿಡ್ತೀವಿ ಅಂತಂದ್ರೆ, ಹುಬ್ಬಳ್ಳಿ ಧಾರವಾಡದ 7ನೇ ಪ್ರಾಥಮಿಕ ಶಾಲೆ ಹುಡುಗರಿಗೆ ಒಂದು ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು. 7ನೇ ತನಕ ಅಷ್ಟೇ. ಆವಾಗ ನಮ್ಮ ಶಾಲೆ ಮಾಸ್ತರ್, ನಮ್ಮ ಗುರುಗಳಾದಂಥ ಶ್ರೀ ವೆಂಕಣ್ಣ ಮಾಸ್ತರು, ನಾವು ಹುಬ್ಬಳ್ಳಿಯ ಧಾರವಾಡ ನಗರಸಭೆಯ ಮೇಯರ್ ಆಗಿದ್ದರೆ ಅಂಥೇಳಿ ಬಂತು. ಇನ್ನೂ ಕಾರ್ಪೊರೇಷನ್ ಶಬ್ದ ಪ್ರಯೋಗದಾಗ ಇದ್ದಿದ್ದಿಲ್ಲ. ಮೇಯರ್ ಆಗಿದ್ದರೆ ಅಂತ ಬಂದುಬಿಡ್ತೀವೋ. ಅವರು ಬರೆದ್ರು ಸುಮಾರು 3 ಪುಟಗಳ ಒಂದು ಅದ್ಭುತವಾದಂಥ ಒಂದು ಭಾಷಣ ಬರೆದ್ರು. ನನಗೆ ಓದಂಥೇಳಿ ಕಂಠಪಾಠ ಮಾಡ್ಕೊಂಬ ಅಂತ ಹೇಳಿದರು. ನಾನು ಕಂಠಪಾಠ ಮಾಡ್ಕೊಂಡು ಹೋದೆ. ಒಂದು ಸರಿ ಅವ್ರ ಮುಂದೆ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೆ. ಏನೋ ತಪ್ಪಿತು. ಸ್ವಲ್ಪ ಬಾ ಅಂದ್ರೆ ಹತ್ತಿರ ಬಿತ್ತು ಕಪಾಳಕ್ಕೇಟು. ಇನ್ನು 2 ದಿವಸ ಟೈಮ್ ಕೊಡ್ತೇನೆ ಸರಿಯಾಗಿ ಮತ್ತೆ 2 ದಿವಸ 3 ದಿವಸ ಆದ ನಂತರ ಮತ್ತೆ ನಾನು ಅವರೆಲ್ಲರಿಗೆ ಎಲ್ಲ ಮಾಸ್ತರಿಗೆ ಹೇಳಿದಾಗ ಮೊಹಮ್ಮದ್ ಸಿರ್ಸಂಗಿ ಅಂತ ಮಾಸ್ತರ್ ಇದ್ದರು. ಅವರು ನಾನು ಮಾಡಿದಂಥ ಭಾಷಣ ಆದಮೇಲೆ ಹೇಳಿದರು, ನಿನಗೆ ಬಹುಮಾನ ಕೊಡದಿದ್ರೆ ಅವರೆಲ್ಲ ಆ ನಿರ್ಣಯಕಾರರು ಮೂರ್ಖರು ಅಂತ ಹೇಳಿಬಿಟ್ರು.
ಹೋದೆ. ಅಲ್ಲಿ ಹೋಗಿ ನಾನು ಆ ಹುಬ್ಬಳ್ಳಿಯ ಟೌನ್ ಹಾಲ್ನಲ್ಲಿ ಅದ್ಭುತವಾಗಿ ಮಾತನಾಡಿದೆ. ಆವಾಗ ಅಲ್ಲೇ ಧಾರವಾಡದವರು ಬಂದಿದ್ದರು. ಧಾರವಾಡದ ಕೆ ಇ ಬೋರ್ಡ್ ಶಾಲೆಯ ಹುಡುಗ, ಅವನಿಗೆ 1ನೇ ನಂಬರ್ ಬಂತು, ನನಗೆ 2ನೇ ನಂಬರ್ ಬಂತು. ಒಂದು ವಿಲ್ಸನ್ ಪೆನ್ ಬಂತು, ಒಂದಲ್ಲ ಡಬಲ್ 2 ವಿಲ್ಸನ್ ಪೆನ್ನುಗಳ ಒಂದು ಪೆಟ್ಟಿಗೆ ನನಗೆ ಬಹುಮಾನವಾಗಿ ಬಂತು. ಇರಲಿ, ಮುಂದೆ ಮತ್ತೆ ಇಡೀ ಹಳೆ ಹುಬ್ಬಳ್ಳಿ ಪೇಪರ್ನಾಗ ಬಂದುಬಿಡ್ತಿಲ್ಲ. ಇಡೀ ಹಳೆ ಹುಬ್ಬಳ್ಳಿ ತುಂಬ ಮೆಚ್ಚುಗೆ ಆಯಿತು. ಎಲ್ಲರೂ ನನಗೆ ಶಾಬಾಷ್ ಅಂದರು. ಆಮೇಲೆ ಒಂದು ಶನಿವಾರ ಬಂತು, ನಮ್ಮ ಪ್ರಾರ್ಥನಾದಾಗ ಆಗ್ತಾಯಿತ್ತು. ಒಬ್ಬ ಮಹನೀಯರು, ಯಾರು, ನಮ್ಮ ಶಾಲೆ ಎದುರಿಗಿದ್ದಂಥ ಇಂಡಿ ಪೆಟ್ರೋಲ್ ಪಂಪದ ಮಾಲಕರು ಬಂದು ಕೈಯಾಗ ಒಂದು ಗಂಟು ಹಿಡ್ಕೊಂಡು ಬಂದರು, ಸಣ್ಣ ಪುಸ್ತಕಗಳ ಗಂಟು. ನಾನು ಆ ಹುಡುಗಗೆ ಸನ್ಮಾನ ಮಾಡ್ಬೇಕಂತ ಮಾಡೀನಿ ಅಂದರು. ಆ ಹುಡುಗಾಯಿತು ಅಂತಂದು ಹೆಡ್ ಮಾಸ್ಟರ್ ಕರೆದ್ರು. ಅವ್ರ ಕಡೆದು ನನ್ನ ಪುಸ್ತಕ ಕೊಡಿಸಿದರು. ತೆಗೆದು ನೋಡಿದರೆ 10 ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳಿದ್ವು. ನಾನು ಓದಿದೆ, ಎಲ್ಲರೂ ಓದಿದರು, ಸಾಕಷ್ಟು ಜನರು ಓದಿದರು, ಮಾಸ್ತರು ಓದಿದರು, ಎಲ್ಲರೂ ಓದಿದರು. ಹೌದಾ? ಈ ರೀತಿಯಾದ ಈಗ ಹೇಳ್ತೇನೆ ನೋಡಿ. ಧಾರವಾಡದಾಗ ಅವರು ಒಂದು 2 ಕವನಗಳನ್ನು ಇಲ್ಲಿ ಕೃಷ್ಣಮೂರ್ತಿ ಪುರಾಣಿಕರು ಸ್ವತಃ ಈ ಲೇಖನದಲ್ಲಿ 2 ಕವನಗಳನ್ನು ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾನು ನಿನ್ನೆ 1ನೇ ಕವನದೊಳಗೆ 1ನೇ ನುಡಿ ಅಷ್ಟೇ ಅಂದೇ ಕಾಣಿಸ್ತು. ನಾನು ಎಲ್ಲ 2 ನುಡಿ ಹೇಳಿದ್ದೀನಿ. ಇವತ್ತು 3, 4, 5 ನುಡಿಗಳ ವಾಚನ ಮಾಡ್ತೇನೆ ನೋಡಿ. ನುಡಿವ ನುಡಿಗೆ ನಡೆಯ ಕಲಿಸಿದಂತೆ ಚಿತ್ರಬಂಧನ, ಭಾವದುಡಿಗೆಯುಟ್ಟ ಹುಡಿಗೆ ನಲಿವದೊಂದು ನರ್ತನ, ಶಬ್ದ ಭಾವ ಚಂದದಲ್ಲಿ ನಿನ್ನ ಕಲೆಯು ಚಿನ್ಮಯಾನಂದ ರೂಪ ಧ್ಯಾನದಲ್ಲಿ ನಿನ್ನ ಯೋಗ ತನ್ಮಯ, ನಿನ್ನ ಕೈಯ ಕುಸುರಿಗೆಂದು ರಸವು ವರತೆ ತೋಡಿತೋ, ನನ್ನ ಸವಿಯ ಲಾಲಿಯಲ್ಲಿ ಜನರಸವು ತುಂಬಿತು. ಇದು 1ನೇ ಹಾಡು. ಆಮೇಲೆ ಬರೀತಾರವರು, ಈ ಜೇನರಸ ತುಂಬುತ್ತಲೇ ಇದೆ, ಈ ಮಹಾಕವಿಯ ಕಾವ್ಯರಸವು ವರತೆ ತೋಡುತ್ತಲೇ ಇದೆ, ಅಚ್ಚುತ ಜಲದ ಬುಗ್ಗೆ ಪುಟಿಯುತ್ತಲೇ ಇದೆ. ಒಂದು ಮಣಿಪಾಲ್ ಸಾಹಿತ್ಯ ಸಮ್ಮೇಳನದ ಒಂದು ಘಟನಾ, ಬೇಂದ್ರೆಯವ್ರ ಜೋಡಿ ಕೆಳಗೆ ಪಾವಟಣಿಗಿಳಿದು ಬರ್ತಾ ಇದ್ರಂತೆ. ಆವಾಗ ಶಿವರಾಮ್ ಕಾರಂತರು ಇವರ ಕಾದಂಬರಿಗಳನ್ನ ಮೆಚ್ಕೊಂಡಿದ್ದಾರಲ್ಲ, ಇವರು ಪುರಾಣಿಕರು, ಕೃಷ್ಣಮೂರ್ತಿ ಪುರಾಣಿಕರು. ಏನಪ್ಪ, ಕಾವ್ಯ ಕಾದಂಬರಿಯೊಳಗೋ, ಕಾದಂಬರಿ ಕಾವ್ಯೆಯೊಳಗೋ ಎಂಬುದು ಅಂದರು. ಆವಾಗ ಬೇಂದ್ರೆಯವರು ಅವ್ರಿಗೆ ಉತ್ತರ ಕೊಡ್ತಾರೆ, ಕ 2 ಇಡ್ಲಿ ಒಳಗೆ ಅಂಥೇಳಿ. ಇವು ಇಡ್ಲಿ ತಿನ್ಲಿಕ್ಕೆ ಹೊಂಟೇವಲ್ಲ, ಕ 2 ಇಡ್ಲಿ ಒಳಗೆ ಅಂತ ಹೇಳ್ತಾಳೆ. ಅಲ್ಲೇ ಬಾಜುಕ್ ಮಾಸ್ತಿಯವರು ಇದ್ದಾರಲ್ಲ, ಅವ್ರು ಬಿಡ್ತಾರೇನೋ, ಸದ್ಯ ಕಾಫಿಯೊಳಗೆ ಅಂದ್ರಂತ ಎಂದು ನಕ್ಕಾಗ ಸುತ್ತಮುತ್ತಲಿನವರೆಲ್ಲ ನಗತಾರೆ. ಬೇಂದ್ರೆಯವರೊಡನೆ ಇದ್ದರೆ ಇಂಥ ರಸಗವಳಗಳಿಗೆ ಅಭಾವ ಬಿರುವುದಿಲ್ಲ. ಅವ್ರಿಗೆ ಒಂದು 50ನೇ ಕಾದಂಬರಿ ಮೌನಗೌರಿ ಪ್ರಕಟ ಆದಾಗ ಅವರಿಗೆ ಒಂದು ಮುನ್ನುಡಿ ಬರೆದು ಕೊಡ್ತಾರೆ. ಪ್ರಿಯ ಕೃಷ್ಣಮೂರ್ತಿ, ಜೀವನದ ಹಲವು ಸತ್ವ ಪರೀಕ್ಷಕ ಸಂದರ್ಭಗಳು ನಾರೀ ವರ್ಗಕ್ಕೆ ಬರದೇ ಹೋಗುವುದಿಲ್ಲ. ಮುಂದಿನ ಭಾರತದಲ್ಲಿ ಅಂಥ ಚಾರಿತ್ರ್ಯದ ವಾಸ್ತವಿಕತೆಯನ್ನು ತೋರಿಸುವಾಗ ವಿವೇಕದಷ್ಟೇ ಕಲಾಮಯ ನಾಟಕೀಯತೆಯನ್ನು ತೋರಿಸುವ ಶಕ್ತಿ ನಿನ್ನಲ್ಲಿದೆ ಎಂದು ನಾನು ನಂಬಿದ್ದೇನೆ. ನಿನ್ನ ಕಾವ್ಯಮಯ ನಾಟಕಗಳು ಆ ಚಂಚಕಾರ ಕೊಟ್ಟಿವೆ. ಸೈರೇಂದ್ರಿ ಮತ್ತು ಇನ್ನೊಂದು ಹೆಸರು ಸೈರೇಂದ್ರಿ ಮತ್ತು ಜೀವನಾದ ಅಂತ ಅಲ್ಲ, ಸೈರೇಂದ್ರಿ ಮತ್ತು ಜಯಭೇರಿ ಅಂತ 2 ನಾಟಕಗಳನ್ನು ಬರೆದಿದ್ರು ಅವರು. 50 ದಾಟಿದ ಈ ಕೃತಿಮಾನ ವಾಸ್ತವದ ವೀರ ವಿಲಾಸವನ್ನು ತೋರಿಸಲಿ ಎಂದೇ ನನ್ನ ಆಶೀರ್ವಾದ. 64ನೇ ಇಸ್ವಿಯೊಳಗೆ ಬರೆದಂಥದ್ದು ಪತ್ರ. ನಿನ್ನ ಪ್ರೌಢ ಸರಸ್ವತಿಗೆ ನಾನು ಹೆಚ್ಚಿನ ಯಾವ ಆಶೀರ್ವಾದವನ್ನು ನೀಡಲಿ? ಸಾಹಿತ್ಯ ಸೇವೆಗಾಗಿ ನಿನಗೆ ದೇವರು ಆಯುರಾರೋಗ್ಯವನ್ನು ಪ್ರಜ್ಞಾ ವಿವೇಕವನ್ನು ಕೊಡಲಿ ಎಂದೇ ನನ್ನ ಪ್ರಾರ್ಥನೆ. ನಿನ್ನ ಮಾಸ್ತರ್ ದ.ರಾ. ಬೇಂದ್ರೆ. ಎಷ್ಟು ಅದ್ಭುತದಲ್ಲ ಒಂದು ಕಾವ್ಯ. ಅದರ ಬಾಜುಕ ಅವರ ಮುನ್ನುಡಿ, ಅವರ ಒಂದು ಆಶೀರ್ವಾದದ ಮುನ್ನುಡಿ, ಒಂದು ಹಾಡು.
ಎಷ್ಟು ಅದ್ಭುತದಲ್ಲ, ಆಶ್ಚರ್ಯ ಅನ್ನಿಸ್ತಲ್ಲ. ಆ ಸನಾದಿ ಅಪ್ಪಣ್ಣ ಅದ್ಭುತ. ನಮಸ್ಕಾರ, ಮತ್ತೆ ನಾಳೆ.